ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು AB ಬ್ಲಾಗ್ಸ್. ಸೊ ಇವತ್ತು ನಮ್ಮ ಚೆರಿ ಬರ್ತ್ಡೇ. ಅದಕ್ಕೆ ಅವನಿಗೆ ಏನೇನು ತೊಗೊಂಡ್ವಿ ಅಂದರೆ, ಅವನಿಗೆ ಅಂತಲೇ ಅಲ್ಲ, ಅವ್ನ ಬರ್ಡೇ ದಿನ ನಮ್ಮ ಬೀದಿಲಿರೋ ನಾಯಿ ಮತ್ತು ಅಕ್ಕಪಕ್ಕ ಏರಿಯಾ ನಾಯಿಗಳಿಗೆಲ್ಲ ನಾವು ಒಂದು ಊಟ ಮಾಡಿಬಿಟ್ಟು ಅವನ ಕಡೆಯಿಂದ ಒಂದು ಹಾಕೋಣ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ನಾವು ಚಿಕನ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಸ್ಪೆಷಲ್ ನಮ್ಮ ಚೆರಿಗೆ ಅವನು ಹುಟ್ಟಿದಕ್ಕೂ ದಿನ ಸ್ಪೆಷಲಾಗಿ 5 ಸ್ಟಾರ್ ಚಿಕನ್ ತಗೊಂಡು ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಇವೆಲ್ಲ ತಗೊಂಡಿದ್ದೀವಿ. ಯಾವ ಥರ ಏನು ಮಾಡೋದು ಎಲ್ಲ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ಅರ್ಜುನು ಮನೇಲೇ ಇದ್ದಾನೆ, ನಾನು ಇವನು ತಗೊಂಬರೋಣ ಅಂತ ಬಂದ್ವಿ. ಅರ್ಜುನು ಅವನಿಗೆ ಸ್ನಾನ ಮಾಡಿಸ್ತಿದ್ದ, ಅದಕ್ಕೋಸ್ಕರ ನಾವು ತಗೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಓಕೆ, ಇವಾಗ ಇವೆಲ್ಲ ತಗೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ಏನು ನೆಕ್ಸ್ಟು ಪ್ರೊಸೀಜರು ಏನು ಅಂತ ನೋಡೋಣ. ಹೋಗೋಣ ಈಗ. ಇವಾಗ ಚಿಕನ್ ಎಲ್ಲ ತಂದ್ವಿ. ನಮ್ಮ ಚೆರಿಗೆ ಫೇವ್ರೇಟ್ ಫುಡ್ ಇದು. ಸರಿ, ಏನು ಹೇಳ್ಬೋದು ನೀವು? ಅದು ಮೂಸ್ ನೋಡ್ತಾವ್ ಫೇವ್ರೇಟ್. ನಮ್ಮ ಚೆರಿಗೆ ಹೆವಿ ಇಷ್ಟ ಇದಂದ್ರೆ, ಫಸ್ಟ್ ಚಿಕನ್ ಅಂದ್ರೆ ನಾರಲ್ಲ ಅದೇನೆ ಆ ಥರ ಇದ್ರೂ ಮಾಮೂಲಿ ಇದ್ರೆ ತಿನ್ನೋದಿಲ್ಲ ಕಳ್ಳನ ಮಗ. ಸರಿ ಬೇಡ, ಅವನು ತಿನ್ಸ ಹಂಗೆ ಫಸ್ಟ್ ಹಂಗೆ ಹಾಕ್ಬೇಡ, ತಿನ್ಸ್ಬಿಡು. ಒಣಗೋಗ್ಬಿಡು. ಬಿಸಿನಾ? ಬಿಸಿನೇ ತಂದಿದ್ದು ಅವನಿಗೆ. ತಿನ್ನಪ್ಪ, ತಿನ್ ನೋಡು, ಆಮೇಲೆ ಗೊತ್ತಾಗುತ್ತೆ. ರುಚಿ ತರಿಸ್ತದೆ. ಒಂದ್ಸತಿ ಗಾಡಿ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನ ನಿಲ್ಲಲ್ಲ. ಬಿಡ ಇಲ್ಲಿ ತಿನ್ಸಿದ ಅಂದ್ರೆ ಈ ಕಡೆ ಹತ್ತು ಮೇಲತ್ತು ಕೆಳಗಡೆ ಇಡ ತಿಂತ ನಾನು ಹಾಕಿದ್ರೆ ತಟ್ಟೆ ಕೂಡ ಇಲ್ಲಿ ಒಂದು ನಿಮಿಷ ತಟ್ಟೆಗೆ ಒಣಗುತ್ತೆ ಕಣ. ತಿನ್ಬಿಡ್ತಾನ ಅವನು, ಹಾಕ್ರಿ. ಓಕೆ, ಇವಾಗ ಚೆರಿಗೆ ಇದು ತಿನ್ಸ್ಬಿಟ್ಟು ಮತ್ತೆ ಅದು ಏನು ಮಾಡೋದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈಗ ನಮ್ಮ ಸುಂದ್ರ ಸ್ನಾನಕ್ಕೆ ರೆಡಿ ಆಗ್ತಿದ್ದಾನೆ. ಬರ್ಡೇ ಬಾಯ್ ಚಂದ್ರ ಸ್ನಾನ ಮಾಡ್ಕೊಳಪ್ಪ. ಅವ್ರಿಗೆ ಸ್ನಾನ ಅಂದರೆ ಭಯ, ಅವ್ನು ಮೀಟಪ್ಪ ಕೂತವ್ರೆ ಸ್ನಾನ ಮಾಡಲಿಕ್ಕೆ. ಆದರೂ ಏನು ಮಾಡೋಕ್ಕಾಗಲ್ಲ, ಬರ್ಡೇ ದಿನ ನೀಟಾಗಿ ಸ್ನಾನ ಮಾಡ್ಕೊಂಡು ಅವನ ಕೈಯಿಂದ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿಸ್ಬೇಕು. ಈಗ ಅದಕ್ಕೆ ಆ ಕಡೆ ಈ ಕಡೆ ಎರಡು ಕಡೆಗೂ ನೀವು ನೋಡ್ತಾ ಇದ್ದೀವಿ ಏನೇನಾಗುತ್ತೆ ಅಂತ ಯಶಸ್ಸು ತೋರಿಸ್ತಾ. ಓಕೆ, ಇದು ಅನ್ನಕ್ಕಿಡಕ್ಕೆ ಚೆರಿ ಅವ್ರ ಫ್ರೆಂಡ್ಸ್ಗಳಿಗೆ. ಇದು ಗ್ಯಾಸ್ ಇದೆಯಲ್ಲ, ಸೊ ಇವಾಗ ಚಳಿ ಅವರಿಗೆ ಸ್ನಾನ ಆಗ್ತಾ ಇದೆ. ಸರಿ ಸರಿ, ಇಲ್ಲೋಡಿದೆ ಸರಿ. ಮತ್ತೆ ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಚಳಿಗೆ ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ. ಹಗ್ಗೇನ್ ರ್ಯಾಗ್ ಅಂದ್ಬಿಟ್ಟು, ಸೊ ಈ ಶಾಂಪು ಡಾಕ್ಟರ್ ಕೊಟ್ಟಿರೋದು. ಮತ್ತು ಇದು ಜಾಸ್ತಿ ಅವ್ನಿಗೆ ನಿಜವಾಗ್ಲೂ ಕೂದಲೇ ಉದ್ರಲ್ಲ. ಏನಂತ ಯಶಸ್ ನೋಡಿದಾಗ ಒಂದು ಬಿಡು ಕೂದಲೇ ಉದ್ರಲ್ಲ. ಸೊ ಹಗ್ಗೇನ್ ರ್ಯಾಗ್ ಯೂಸ್ ಮಾಡಿದ್ವಿ. ನಿಜವಾಗ್ಲೂ ಪ್ರಮೋಷನ್ ಅಲ್ಲ. ಆಮೇಲೆ
ಸೊ ತುಂಬ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರಿ ನಮ್ದು ನಾಯಿದೆ ನಾವು ಸಾಕ್ತೀವಿ ಮತ್ತೆ ಕೂದಲು ಏನಾದ್ರು ಏನ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಕೇಳ್ತಿದ್ರಿ. ಸರಿಗೆ ಏರ್ ಫಾಲ್ ಆಗಲ್ಲ, ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾನೆ. ಸರಿ ಇಲ್ಲಿದೆ. ನಿಜವಾಗ್ಲೂ ನಾವು ಇದನ್ನ ಬಿಟ್ಟು ಬೇರೆ ಅವ್ನಿಗೇನು ಸ್ಪೆಷಲ್ ಆಗಿ ಅಂತ ಅವ್ರಿಗೆ ಕೂದಲುಬಾರ್ದು ಅದು ಇದು ಅಂತ ಏನು ಸ್ಪೆಷಲ್ ಆಗಿ ನಾವು ಇತ್ತವಳಲ್ಲ, ಕೇರ್ ಎಲ್ಲ ಮಾಡಲ್ಲ. ಬಟ್ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಶಾಂಪು. ಓಕೆ, ಈಗ ಸ್ನಾನ ಮಾಡಿಸ್ಬಿಟ್ಟು ಬರ್ತೀವಿ. ಹಂಗೆ ತೋರಿಸ್ತಾರೆ ಯಶಸ್ವಿ ಸ್ನಾನ ಮಾಡ್ತಾರೆ. ಸೊ ಇವಾಗ ಅನ್ನಕ್ಕೆ ನೀರು ರೆಡಿ ಆಗ್ತಾ ಇದೆ, ಬಿಸಿ ಮಾಡ್ತಾ ಇದ್ದೀವಿ. ಚೆರಿಗೆ ಹೇರ್ ಡ್ರೈ ಆಗ್ತಾ ಇದೆ ಇವಾಗ. ಅದೇನಪ್ಪ ಸುಂದ್ರ? ನೋಡಿ ಚರಿ ಹಿಂಗೆ ಡ್ರೈ ಮಾಡಿಸ್ಕೊಂಡಿದ್ದಾನೆ. ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಅವ್ರ ಲುಕ್ ಇವಾಗ ಫಿಲಮ್ಗೆ ಈ ಥರ ಇರಲಿ ಅಂತ ಅವ್ರಿಗೆ ಒಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ಈ ಲುಕ್ ತೋರಿಸ್ತೀನಿ ನೋಡಿ. ಈಗ ಕರೆಕ್ಟಾಗಿದ್ದೆ ಕಣ ನಿನ್ನ ಲುಕ್ಕು. ಹೆಂಗಿದ್ಯಾ ನೋಡಿ. ನಾನು ಅಷ್ಟೇ ಇಬ್ರು ಫಿಲಮ್ಗೆ ಅಂತಾನೆ ಕೂದಲು ಹುಡ್ತಾ ಇರೋದು. ನಿಜವಾಗ್ಲೂ ಇರಿಟೇಷನ್ ಆಗ್ಬಿಡುತ್ತಲ್ಲ ಕೂದಲು. ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಇವನಿಗೆ ಫುಲ್ಲು ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ನಮ್ಮ ಅಜ್ಜಿ ಅನ್ನ ಮಾಡ್ತಿದ್ದಾರೆ. ಇನ್ನೇನು ಅನ್ನ ರೆಡಿ ಆಯಿತು, ಆನ್ ದ ವೇ ಅನ್ನ. ಎಷ್ಟೊತ್ತಾಗ್ಬೋದು ಇದು? ಒಂದು 5 ನಿಮಿಷ ಬಿಟ್ಟರೆ ರೆಡಿ ಆಗುತ್ತನ್ನ. ನೆಕ್ಸ್ಟು ಚಿಕನ್ ಮಾಡ್ಬಿಡೋಣ. ಇವಾಗ ನಮ್ಮ ಚರಿ ಚುಂದ್ರ ಆಗ್ತಾ ಇದ್ದಾನೆ, ಬಾಚ್ಕೊಂಡು ನೀಟಾಗಿ ಸ್ಮಾರ್ಟಾಗಿ ಕಾಣಿಸ್ತಾನೆ. ಇವಾಗ ಇವನಿಗೆ ಕೂದಲು ಇದ್ದಾಗ ಬಾಚೋದೇ ಕಷ್ಟ, ಬಾಚಿಸ್ಕೊಳ್ಳಲ್ಲ ಇವನು. ಏನಂದ್ರೆ ಬಾಚಿಸ್ಕೊತಾನೆ ಒಂಚೂರು ಅಲ್ಲಲ್ಲಿ ಸಿಕ್ಕಿಕೊಂಡು ಬಿಡ್ತಲ್ಲ. ಸೊ ಆ ಟೈಮಲ್ಲಿ ಆ ಸಿಕ್ಕಿಡ್ದಾಗ ಒದ್ದಾಡ್ತಾನೆ. ಇದೆಲ್ಲ ಗಂಟು. ಅವ್ನು ಕಿವಿ ಹತ್ರ ಇರೋ ಕೂದಲು ಎಷ್ಟು ಸಿಲ್ಕಿ ಅಂದರೆ ಹೆಂಗಾಗಿ ತೋರಿಸ್ತೀನಿ. ಬಾಚಾದ್ಮೇಲೆ ಇರಪ್ಪ ತೋರ್ಸೋಣ ಅವ್ರಿಗೆ ಒಂದ್ಸತಿ. ಇರ ನಿನ್ನ ಕೂದಲು ಎಷ್ಟು ಸಿಲ್ಕಿ ಅಂತ ತೋರ್ಸೋಣ. ಇಲ್ಲಪ್ಪ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಒಂದು ಕೂದಲು. ಬಾಚಿಸ್ಕೊಳ್ಳಲ್ಲ, ಡೈಲಿ ಬಾಚಿಸ್ಕೊಂಡ್ರೆ ಬಾಚ್ಬೋದು. ಅವನು ನಿಜವೂ ಬಾಚೋದೇ ಒಂದು ದೊಡ್ಡ ಸಾಹಸ ಗೊತ್ತಾ. ಚರಿಯೋ ಕಾಲ ಕೂಡ ಸರಿಯೋತ್ಸವನ ಪ್ರೀತಿ ಮಾಡೋ ಐದ ಮಜ್ನು ತರ. ನೋಡಿ, ಇದು ಬಾಚದ ಮೇಲೆ ನಮ್ಮ ಚರಿ ಬುಕ್ ನೋಡಿ. ಬಾಚದ ಮೇಲೆ ಇಷ್ಟು ಕೂದಲು ಹೋಗುತ್ತೆ. ಅದೆಲ್ಲ ಎಲ್ಲಾದ್ರಲ್ಲೂ ಮನುಷ್ಯರಿಗೆ ಉದುರುತ್ತೆ ಹಂಗೆ ಬಾಚ್ದಾಗ. ಸೊ ಬಾಚ್ದಾಗ ಕೂದಲು ಉದ್ರೋದು ಕಾಮನ್ನು. ಅವನಿಗೆ ಕೂದಲು ಉದ್ರಲ್ಲ. ಇಲ್ಲೋಡಿಲ್ಲ ಚರಿ, ಇಲ್ಲೋಡಿ ಬಂದ್ರಿ. ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಬರ್ಡೇ ಫ್ರೆಂಡ್ಸ್ ಅನ್ನು ಚರಿ. ಆಯ್ತು ಚರಿ ಅಣ್ಣ, ಚರಿ ಅಣ್ಣ, ಹ್ಯಾಪಿ ಬರ್ತ್ಡೇ ನಮ್ ಚರಿ ಅಣ್ಣನ್ ಬರ್ತ್ಡೇ. ಹಾಯ್ ಅನ್ನಿ ಒಂದ್ಸಲ. ಓಕೆ, ಈಗ ಚರಿಗೆ
ಗಿಫ್ಟು ಮತ್ತು ಇದೆಲ್ಲ ತರಬೇಕು, ಹೋಗಿ ತಂದ್ಬಿಡೋಣ ಆಮೇಲೆ. ಕಂದ ಮಲ್ಕೊಂತೈತೆ. ಓಕೆ, ಇವಾಗ ಸಾರು ರೆಡಿ ಮಾಡ್ತೀನಿ. ಸಾರು ಲೈಕ್ ಇದು ಏನು ಗೊತ್ತಾ, ಇದು ಬಿರಿಯಾನಿ ಥರನೇ ಸಿಮಿಲರ್. ಅದೇ ಇದು ಅದೇ ಖಾರ ಇರಬಾರ್ದು, ನಾಯಿಗಳಿಗೆ ತುಂಬ ಖಾರ ಇರಬಾರ್ದು, ಲೈಟಾಗಿ ಒಂಥರ ನಾರ್ಮಲ್ ಖಾರ ಆಗ್ತಾ ಸ್ವಲ್ಪ ನಾಯಿಗಳಿಗೆ. ಇದು ಓನ್ಲಿ ಡಾಗ್ ಫುಡ್ ಅಂತಲೇ ಮಾಡ್ತಾರೆ ಅದು. ಇವಾಗ ಚಿಕನ್ನ ಹಾಕಿ ಚೆನ್ನಾಗಿ ಬೇಯಿಸೋದು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಓಕೆ, ಇಲ್ಲಿ ಸಾಂಬಾರು ರೆಡಿಯಾಗಿದೆ ಮತ್ತು ಇಲ್ಲಿ ಅನ್ನ. ಹೇಳ್ತಿದ್ವಿ ಚೆರಿ ಬರ್ಡೇಗೆ ಏನು ಅಂತ ಅಂದರೆ ಬೀದಿ ನಾಯಿಗಳಿಗೆ ಊಟ ಹಾಕೋಣ ಅಂತ. ಏನಕ್ಕೆ ಅಂತ ಅಂದರೆ ಇದು ಸರಿ ನಾವು ಡೈಲಿ ಹಾಕ್ತೀವಿ, ಬರೀ ನಮ್ಮ ರೋಡ್ ಹತ್ರ ಕಾಣಿಸ್ಕೊಳ್ಳೋ ನಾಯಿಗಳಿಗೆ ಮಾತ್ರ ಊಟ ಹಾಕ್ತಿದ್ವಿ. ಅದು ಡೈಲಿ ನಮ್ಮ ಕೈಯಲ್ಲಿ ಆದಷ್ಟು. ಇವತ್ತು ಅವ್ನ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಏನು ಅನ್ಕೊಂಡ್ವಿ ಅಂದರೆ ತುಂಬ ಏರಿಯಾದಲ್ಲಿ ನಾಯಿಗಳಿಗೆ ಪಾಪ ಊಟ ಇರಲ್ಲ, ಅವಕ್ಕೂ ತಿನ್ಬೇಕು ಅನಿಸ್ತಿರುತ್ತೆ. ಸೊ ಅದೊಂದು ಕಾರಣ. ಮತ್ತು ಇನ್ನೊಂದು ಅವ್ನ ಬರ್ಡೇ ದಿನ ಒಂದು ಒಳ್ಳೆ ಕಾರ್ಯ ನಡೀಲಿ ಅಂತ ಅಷ್ಟೇ. ತುಂಬ ಜನ ನಾಯಿ ಸಾಕಿರ್ತೀರ, ನೀವು ಅಷ್ಟೇ. ನಿಮ್ಮ ಅಂದರೆ ನಿಮಗೆ ಸೆಂಟಿಮೆಂಟ್ ಗೊತ್ತಿರುತ್ತೆ ನಾಯಿ ಸಾಕಿರೋರಿಗೆ. ನಿಮ್ಮ ನಾಯಿ ಬರ್ಡೇ ಇದ್ದಾಗ ಆದಷ್ಟು ನಿಮ್ಮ ರೋಡಲ್ಲೇ ಊಟ ಹಾಕಿ ಎಲ್ಲ ನಾಯಿಗಳನ್ನು. ಸೊ ಇದು ಇವನ್ ಬರ್ಡೇ ದಿನ ಒಂದು ಒಳ್ಳೆ ಕಾರ್ಯ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಮತ್ತು ಸಾಯಂಕಾಲ ಅವ್ನು ಹೋಗಿ ಬಟ್ಟೆ ತರಬೇಕು, ಒಂದು ಶರ್ಟ್ ಅದು ತಂದು ಹಾಕ್ಬೇಕು. ಮತ್ತು ಅವನೊಂದು ಬಾಲ ಏನಾರ ಒಂದು ಆಟೆ ಸಾಮಾನು ತರ್ತೀವಿ. ಇದು ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಊಟ ಹಂಗನ್ಬಿಟ್ಟು ಹೆಂಗನ್ನ ಹಂಗೆ ಅಂತಾನೆ ಎಲ್ಲ. ಅದಕ್ಕೆ ಅವಕ್ಕೋಸ್ಕರ ಅಂತಾನೆ ಚಿಕನ್ ತಂದಿದ್ದು. ಈ ಚಿಕನ್ನ ತಗೊಂಬಂದು ಇವಾಗ ಸಾಂಬಾರೆಲ್ಲ ಮಾಡ್ತೀವಿ. ಇದಿಷ್ಟು ಏನು ಮಾಡಿದ್ದೀವಿ, ಇದಿಷ್ಟು ಎಲ್ಲ ಬೀದಿ ನಾಯಿಗಳಿಗೆ ಹಾಕೋಕ್ಕೇನೆ. ನಾವು ಬೇಕಾದ್ರೆ ಆಮೇಲೆ ಮಾಡ್ಕೊಂಡು ತಿಂತೀವಿ. ಈಗ ಟೈಮ್ ಎಷ್ಟು? ಈಗ 6 ಗಂಟೆ, 7-7:30 ಹಂಗೆ ಊಟ ಹಾಕ್ತೀವಿ. ನಾಯಿಗಳೆಲ್ಲ ರೋಡಲ್ಲಿ ಎಷ್ಟು ರೋಡ್ಗಾಗುತ್ತೆ ಅಷ್ಟು ರೋಡಲ್ಲೆಲ್ಲ ಹಾಕ್ತೀವಿ. ಸೊ ಓಕೆ, ಈಗ ಆಮೇಲೆ ಹೋಗ್ಬಿಟ್ಟು ಅಷ್ಟೊಳಗೆ ಅವ್ನಿಗೆ ಏನೇನು ಬೇಕು ಎಲ್ಲ ತಂದ್ಬಿಡೋಣ. ನಾವು ಸ್ವಲ್ಪ ಕೆಲಸಗಳಿದ್ದಾವೆ, ಈಗ ಅವಾಗ ಬರೋಣ. ಇದನ್ನ ಫುಲ್ಲು ನೀಟಾಗಿ ಮುಚ್ಚಿಡ್ತೀವಿ. ಅನ್ನದ ಮೇಲೆ ಇದರಲ್ಲಿ ಮುಚ್ಚೋದು. ಇವಾಗ ನಾವು ಚೆರಿ ಬರ್ಡೇಗೆ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಫ್ಲೇವರ್ ಸೆಲೆಕ್ಟ್ ಮಾಡ್ತೀವಿ. ಈಗ ಏನಂದರೆ ಕೇಕು ಇವಾಗ ಮಾಡ್ತಿದ್ದಾರೆ. ಇನ್ನು 15 to 20 minutes ಆಗುತ್ತಂತೆ. ಚೆರಿಗೋಸ್ಕರ ಸ್ಪೆಷಲ್ ಆಗಿ ಕೇಕ್ ಸ್ಪೆಷಲ್ ಆಗಿ ಮಾಡಿಸ್ತಾ ಇದ್ದೀವಿ ಕೇಕು ಚೆರಿಗೆ ಅಂತ. ಅಂದರೆ ಏನು ಬೇರೆ ಡಿಸೈನ್ ಅಂತ ಎಲ್ಲ ಏನಿಲ್ಲ,
ಒಂದು ನಿಮಿಷ ನೆನ್ ಬರ್ಬೋದು. ಇದ್ರಲ್ಲಿ ಬರೀಲ್ಲ ಅವ್ರಿಗೆ ವಿಶ್. ಹ್ಯಾಪಿ ಬರುತ್ತಾ ಫುಲ್ಲು? ಎಚ್ ಬಿ ಡಿ ಅಂತ ಬರಿಲ್ಲ. ಹ್ಯಾಪಿ ಬರ್ಡೇ ಚೆರಿ ಮುದ್ದು ಮಗು ಚೆರಿ. ಅರ್ಥ ಆಗುತ್ತಾ? ನಾನು ಬೇಡ ಸ್ಟೈಲಾಗಿ ಬರ್ದು ಜೋಶಲ್ಲಿ ಹ್ಯಾಪಿ ಬರ್ಡೇ. ಅದೇ ಏನಂದರೆ ಜಾಸ್ತಿ ತಗೊಂಡೋಗೋದು ಬೇಡ. ಇಲ್ಲಿ ಹಾಫ್ ಕೆ ಜಿದು ಜಾಸ್ತಿ ಇರಲಿಲ್ಲ, ಮತ್ತು ಚಾಕ್ಲೇಟ್ ಫ್ಲೇವರು ಎಲ್ಲ ಇತ್ತು. ಅದಕ್ಕೆ ಚಾಕ್ಲೇಟ್ ಫ್ಲೇವರ್ ಚೆರಿನೂ ತಿನ್ನೋದಲ್ವಾ, ಪಾಪ ವರ್ಷಕ್ಕೆ ಒಂದು ಸತಿ ತಿಂತಾನೆ ಅವನು. ಅದಕ್ಕೆ ಚಾಕ್ಲೇಟು ಜಾಸ್ತಿ ಒಂಥರ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ, ನಾಯಿಗಳಿಗೆ ಬೇಡ ಅಂದ್ಬಿಟ್ಟು ಸೊ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕಮ್ಮಿ ಹಾಕಿಸಿ ಚೆರಿ ಕೊಡೋದಲ್ಲ, ಅದಕ್ಕೋಸ್ಕರ ಎಲ್ಲ ಮಾತಾಡಿ ಮಾಡಿಸ್ತಾ ಇದ್ದೀವಿ. ಓಕೆ, ಈಗ ತಗೊಂಡೋಗ್ಬಿಟ್ಟು ಆಮೇಲೆ ನೋಡ ಬೇಡ ಬಟ್ಟೆನ ತರಕ್ಕೆ ಹೋಗಿದ್ದಾನೆ. ಮೇ ಬಿ ಅವನು ವೀಡಿಯೋ ಮಾಡ್ತಾನೆ ಇವಾಗ ಗೊತ್ತಿಲ್ಲ. ಸೊ ಇಲ್ಲೇ ಹೇಳ್ತಾ ಇದ್ದೀನಿ, ಅವನು ಬಟ್ಟೆ ನಾವು ಹೋಗ್ತಾ ತಗೊಂಡು ಹೋಗ್ಬೇಕು. ಚೆರಿಗೆ ಟಾಯ್ ಆಟಾಡೋದಕ್ಕೆ ಚೆರಿ ಟಾಯ್. ನೋಡಿ, ಮಾಡೋಕ್ಕೇನೋ ಕೆಲಸ ಇಲ್ಲ ಅಂದರೆ ಹಿಂಗೆ ಮಿರರ್ ಸಿಕ್ಕಿದ ಕಡೆ ಈ ನಾಯಿಗಳು ಕಂಬ ಸಿಕ್ಕಿದ ಕಡೆ ಕಾಲು ಎತ್ಕೊಂಡು ನಿಂತ್ಕೊಳ್ಳಲ್ವ, ಹಂಗೆ ಅವ್ರ ಕೈ ಮೊಬೈಲ್ ಕೊಟ್ಟು ಆ ಮಿರರ್ ನೋಡಿದ ತಕ್ಷಣ ಮೊಬೈಲ್ ಕ್ಯಾಮ್ರಾ ನೋಡ್ಕೊಂಡು ನಿಂತ್ಕೊತಾನೆ. ಇನ್ನೇನು ಇನ್ನೂ 10-15 ನಿಮಿಷ ಅಂದ್ರಲ್ಲ, ಸುಮ್ಮನೆ ಒಂದು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ, ಹಂಗೆ ವೀಡಿಯೋ ಮಾಡ್ತಾನೆ. ಅವನು ಇದನ್ನಲ್ಲ, ಯಾರು ಗೊತ್ತಾಗಿಲ್ಲ ಗೊತ್ತಲ್ಲ. ಇವಾಗ ಕೇಕ್ ಎಲ್ಲ ತಂದ ಅರ್ಜುನ್ ಮತ್ತೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ಚೆರಿ ಫ್ರೆಂಡ್ಸ್ ಇವರೆಲ್ಲ. ಇವನು ಅಷ್ಟೇ, ಇವನು ದೊಡ್ಡ ಫ್ರೆಂಡ್. ಇವನು ಸಣ್ಣ ಫ್ರೆಂಡ್, ಸಣ್ಣ ಬುದ್ಧಿ ಅವನು. ಓಕೆ, ಅಮ್ಮನಿಗೆ ಕಾಲ್ ಆಪ್ರೇಷನ್ ಮಾಡಿಸ್ಬೇಕಿತ್ತಲ್ಲ, ಸೊ ಆಪ್ರೇಷನ್ ಏನು ಮಾಡಿಸಿಲ್ಲ. ಅದಕ್ಕೋಸ್ಕರ ಡಾಕ್ಟರು ಮನೆಗೆ ಬಂದು ಡೈಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಫಿಸಿಯೋಥೆರಪಿ. ಈಗ ಅವ್ರು ಮಾಡ್ತಿದ್ದಾರಲ್ಲ, ಸೊ ಆ ಮಿಷಿನ್ ಇಟ್ಕೊಂಡು ಅದನ್ನೇ ಫಿಸಿಯೋಥೆರಪಿ ಮಾಡ್ತಿರೋದು. ಅಮ್ಮನಿಗೆ ಡೈಲಿ ಎಕ್ಸಸೈಸ್ ಮಾಡಿಸಿ ಇದೊಂದು 10 ನಿಮಿಷ ಫಿಸಿಯೋಥೆರಪಿ ಮಾಡ್ತಾರೆ. To you, happy birthday to you, happy birthday to you, Cherry, happy birthday to you. ಚೆರಿ ಏನಪ್ಪ ಎದುರುಕಂಡ After the deal, like something is happening. Done. Yes. Good job. ಬಾಪ ಚೆರಿ ಬೈ. ಚೇತನ್, ಕೇಕ್ ನೋಡ್ಬೇಡ, ಕಟ್ Toast ಮಾಡ್ಕೊಡ್ತೀನಿ. to whom? You are. ಬೇಡ ಯಶಸ್ತಾ ನಡಿ ಕೊಡು. ಫೋನ್ ಕೊಡಪ್ಪ. Send me the link. ಯಾ Where do you have my video? ಚೆರಿ ಚೆರಿ
ಓಕೆ, ಇವಾಗ ಚಿಕನ್ನ ಕಲಿಸ್ತಾ ಇದೀವಿ. ಚಿಕನ್ ಮತ್ತೆ ರೈಸ್ ನೋಡಿ ಅಷ್ಟಿರ್ಲಿ ಬಿಡು, ಅಷ್ಟಿರ್ಲಿ. ಅದು ದೊಡ್ಡ ಕೊಡು. ಓಕೆ, ಈಗ ಚಿಕನ್ ಹಾಕ್ತಾ ಇದ್ದೀವಿ. ಓಕೆ, ಇದಿಷ್ಟು ಇಲ್ಲಿಗೆ ಅಲ್ಲ, ಎಲ್ಲ ರೋಡ್ಗೂ ಹಾಕೋದ ಅಂತ ಇಲ್ಲಿಗೆ ತಿನ್ಕೊಳ್ಳೋದು. ಇನ್ನೊಂದು ಎಲೆ ಕೊಡು, ಇನ್ನೊಂದು ಎಲೆ ಕೊಡು. ಆ ಕಡೆ ಒಂದು. ಏ ಬರ್ರ, ನೀವು ಬರ್ರ, ಅದು ಎತ್ಕೊಂಡು ಬರ್ರ. ತಿನ್ನೋದನ್ನ ಮಾಡ. ಓಕೆ, ಇದುವರೆಗೂ ಒಂದು 3 ರೋಡ್ಗಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ರೋಡ್ಗೆ ಹೋಗ್ತಿದ್ದೀವಿ. ಮೇ ಬಿ ಇನ್ನೊಂದು ರೋಡ್ಗೆ ಹಾಕ್ಬೋದು ಅನ್ಸುತ್ತೆ. ಫುಲ್ ಹೊಟ್ಟೆ ತುಂಬ ಹಾಕ್ಬೇಕು, ಹಾಕಿದ್ರೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಹೊಟ್ಟೆ ತುಂಬ ಹಾಕ್ತಿದ್ದೀವಿ. ಅಲ್ಲಿ ಎಷ್ಟೆಷ್ಟು ನಾಯಿಗಳು ನೋಡಿ. ಇನ್ನು ಇಷ್ಟೊತ್ತು ಅಲ್ಲಿ ಅಲ್ಲೋಡಲ್ಲಿ ಭಗವಾನ್ ಬಂತು, ಅಲ್ಲಿ ಎಲ್ಲ ಊಟ ಕಾಯ್ತಿದ್ದಾರೆ. ಅಲ್ಲೊಂದು ಓಕೆ, ಬರೀ ನಾವು ಹೋಗೋಣ. ಸೊ ಇವಾಗ ಲಾಸ್ಟ್ ಟ್ರಿಪ್ ಆಗ್ತಾ ಇದ್ದೀವಿ. ಈ ಕೊನೆ ರೋಡಲ್ಲಿ ತುಂಬ ನಾಯಿಗಳು ಇಲ್ಲೇ ಇದ್ದಾವೆ. ಸೊ ಇಷ್ಟು ಇಲ್ಲಿಗೆ ಹಾಕ್ಬಿಟ್ರೆ, ಇಷ್ಟು ಹಾಕ್ಬಿಟ್ರೆ ಪಾಪ ತುಂಬ ನಾಯಿಗಳಿದಾವೆ ಇಲ್ಲಿ. ಇಷ್ಟು ಹಾಕಿದ್ರೆ ತಿಂತವೆ. ಪ್ಲೇಟ್ಸು ನಾವು ಜಾಸ್ತಿ ಐತೆ ಅನ್ಕೊಂಡ್ವಿ, ಬಟ್ ಅಲ್ಲಿ ಪ್ಲೇಟ್ ಸಿಗುತ್ತೆ ಅನ್ಕೊಂಡ್ವಿ, ಅಲ್ಲಿ ಪ್ಲೇಟ್ಸ್ ಇಲ್ಲ ಅಂದ್ಬಿಟ್ರು. ಅದಕ್ಕೆ ಇರೋ ಕವರ್ನ ನಮ್ಮ ಕಾರಲ್ಲಿ ಇತ್ತು, ಕವರ್ ಇದು ಸದ್ಯಕ್ಕೆ, ಪುಣ್ಯಕ್ಕೆ ಅಲ್ಲ. ಹೌದು. ಓಕೆ, ಈಗ ಫುಲ್ಲು ತೋರ್ಸಪ್ಪ. ಫುಲ್ ಎಲ್ಲ ಖಾಲಿ ಆಯಿತು. ಟೋಟಲು 4 ರೋಡ್ಗೆ ಹಾಕಿದ್ದೀವಿ. 4 ರೋಡ್ಗೂ ಹೊಟ್ಟೆ ತುಂಬ ನಾಯಿಗಳು ತಿನ್ಬೇಕು, ಅಷ್ಟಷ್ಟು ಹಾಕಿದ್ದೀವಿ. ಓಕೆ, ಈಗ ನೆಕ್ಸ್ಟು ಅದಿದೆ ನಾಯಿಗಳು ಆ ಕಡೆ ಇದ್ದಾವೆ, ಬಂದು ತಿಂತಾವೆ. ಇಲ್ಲಿ ಏನಕ್ಕೆ ಹಾಕಿದ್ವಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಮರಳೈತೆ ಫುಟ್ಪಾತು. ಸೊ ಇಲ್ಲಿ ಯಾರು ಹತ್ಕೊಂಡು ಬರಲ್ಲ, ಬಂದ್ರೂ ಹಂಗೆ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹಾಕಿಟ್ಟಿದ್ದೀವಿ. ಅಲ್ಲಿ ಹಾಕ್ಬಿಟ್ರೆ ಧೂಳು ರೋಡ್ ಮೇಲೆ ಬೇಡ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಹಾಕಿದ್ದೀವಿ. ಓಕೆ, ಈಗ ನೆಕ್ಸ್ಟು ಮನೆಗೆ ಹೋಗೋಣ. ಸೊ ಇವಾಗ ರಸಮಲೈ ತಿಂತಾ ಇದ್ದೀವಿ. ನಮ್ಮ ಅರ್ಜುನ್ಗೂ ಎಷ್ಟು ತಿನ್ನಿ ಅಂತ ಕೇಳ್ಕೊಂಡ್ರು ತಿಂತ ಎಲ್ಲ ಡಯಟಲ್ಲಿದ್ದಾರೆ. ನಾನಾದರೂ ಎಂಜಾಯ್ ಮಾಡ್ತಾ ಇದ್ದೀನಿ ರಸಮಲೈನ. ಎಂಜಾಯ್ ಮಾಡಪ್ಪ, ಸೂಪರ್ ಆಗಿದೆ ಮಾತ್ರ. ಅಲ್ಲ, ವೇಣುಬ್ರು ಕುತ್ಕೊಂಡು ಅವರು ತಿಂತಾ ಇದ್ದಾರೆ. ಪೀಸ್ ಅಂತ. ಬನ್ನಿ ನೀವು ತಿನ್ನೋಣ. ಇದು ಎಲ್ಲಿ ಗೊತ್ತಾ? ಶ್ರೀ ಗುರುದರ್ಶನ್ ಅಂತ ಮತ್ತಿಕೆರೆಯಲ್ಲಿ, ಬಾಂಬೆ ಡೈಯಿಂಗ್ ರೋಡು. ತಿನ್ನಿ, ಸೂಪರ್ ಆಗಿರುತ್ತೆ. ಓಕೆ, ಚಳಿದು ಹೊಸ ಬಟ್ಟೆ ನೋಡಿ ಇದೆ. ಹೊಸ ಟಿ ಶರ್ಟ್ ತಂದ್ವಿ, ಮತ್ತು ಇನ್ನೊಂದು ಜೊತೆ ತಂದಿದ್ದೀವಿ. ಮತ್ತೆ ಅವನಿಗೆ ಗಿಫ್ಟ್, ಚಳಿ ಗಿಫ್ಟ್. ಅವಾಗಲೇ ಅದು ನೋಡಿ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾನೆ. ಇದು ಚಳಿಗೆ ಗಿಫ್ಟ್ ಅಟ್ರಾಕ್ಟ್ ಆಗ್ತಾನೆ. ಚಳಿ ನೋಡಿ ನೋಡಿ ನೋಡಿ. ತಿನ್ಬೇಕು, ಅದು ಸ್ವೀಟ್ ತಿಂತವನೆ. ಅದಕ್ಕೆ ಹೌದಾ? ಅದು ಸ್ವೀಟ್ ನೋಡೋದು. ಸರಿ, ಸ್ವೀಟ್ ತಿಂತದೆ ಮಗನೇ. ಇಲ್ಲಿ ನೋಡಪ್ಪ. ತಿನ್ನು ಫಸ್ಟ್ ತಿನ್ನಪ್ಪ. ಆಯ್ತು. ಸೊ ಇದು ಚರಿ ಅವಾಗಲೇ ಚೆನ್ನಾಗಿ ಆಟ ಆಡ್ದಲ್ಲ. ಚರಿಗೆ ತುಂಬ ಖುಷಿ ಆಯ್ತು ಅವನಿಗೆ. ಇದು ಈಗ ಸ್ವೀಟ್ ತಿಂತವನೆ, ತಿನ್ಲಿ. ಓಕೆ, ಈಗ ನಾವು ಏನು ನಾಯಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಬಂದ್ವಿ. ಪಾಪ ನಿಜವಾಗ್ಲೂ ಹಾಕ್ಬಿಟ್ಟು ಅದೇ ರೋಡ್ ಮೇಲೆ ಬಂದ್ವಿ. ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ಲ. ಒಂದಷ್ಟು ನಾಯಿಗಳು ಪಾಪ ಇನ್ನು ಮತ್ತೆ ಹೊಟ್ಟೆ ಹಸ್ಕೊಂಡಿದ್ವು ಪಾಪ. ಹೊಟ್ಟೆ ಹಸ್ಕೊಂಡಿರ್ತವೆ.
ಮತ್ತೆ ಹಾಕ್ಬಿಟ್ಟು ಬಂದ್ವಿ. ಈಗ ಅಮ್ಮ ಮತ್ತು ಡ್ಯಾಡಿ ಮಾತ್ರ ಇಬ್ಬರು ಊಟ ಮಾಡ್ತಿದ್ದಾರೆ. ನಮ್ಮದು ಸ್ವಲ್ಪ ಲೇಟು. ನಮ್ಮದು ಏನೋ ಲೇಟ್ ಅದೇನಾ. ಇನ್ನೊಂದೇನು ಅಂತ ಅಂದರೆ ಇದು ಏನಕ್ಕೆ ನಾವು ಮಾಡಿದ್ದು ಅಂತಂದರೆ ಚರಿ ಬರ್ಡೇ ದಿನ. ಸೊ ಅವನ ಥರನೇ ಹಸ್ಕೊಂಡಿರ್ತಾರಲ್ಲ, ಅವನೇನು ಹಸ್ಕೊಂಡಿರಲ್ಲ ಅಲ್ಲ, ಆ ಥರ ಪ್ರಾಣಿಗಳು ಹಸ್ಕೊಂಡಿರ್ತವೆ. ಸೊ ಅವ್ನ ಬರ್ಡೇ ದಿನ ಒಂದು ಒಳ್ಳೆ ಏನಂತಾರೆ ಒಳ್ಳೆ ಕಾರ್ಯ ಮಾಡಬೇಕು ಅಂತಲೇ ಮಾಡಿದ್ದು. ಇದನ್ನ ನೋಡ್ತಿರೋರು ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ, ಬೀದಿ ನಾಯಿಗಳಿಗೆ ಪಾಪ ಊಟ ಹಾಕಿ ಹೆಲ್ಪ್ ಮಾಡಿ. ಮತ್ತು ಇನ್ನೊಂದೇನೋ ಹೇಳ್ಬೇಕು ಅಂತ ಅನ್ಕೊಂಡ್ರು. ಅದೇನು ಅವ್ರಿಗೆ ಏನ್ ಗೊತ್ತಾ, ನಮ್ ತರ ಮೇಲ್ಗಡೆ ಇರ್ತಾರೆ ಒಬ್ಬೊಬ್ರು, ಅವ್ರ ಕೆಳಗಡೆ ಹೋಗಿ ಹಾಕ್ಬೇಕಲ್ಲಪ್ಪ ಅಂತ. ಸೊ ಅದನ್ನ ಏನ್ ಗೊತ್ತಾ, ಒಂದ್ ಯೋಚನೆ ಮಾಡಿ, ನಮ್ಗೆ ಹೊಟ್ಟೆ ಹಸ್ದಂಗೆ ಆ ನಾಯಿಗಳಿಗೆ ಹೊಟ್ಟೆ ಹಸ್ತಿರುತ್ತೆ, ಊಟ ಹಾಕ್ಬೋದು. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.